ನಾವು ಕಾಲಜ್ಞಾನದಲ್ಲಿ ತುಂಬಾ ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಈಗ ಭಯಾನಕ ಕಾಯಿಲೆಗಳು ರಿಪೀಟ್ ಆಗ್ತಾ ಇದೆ. ಯಾವುದು ಭಯಾನಕ ಕಾಯಿಲೆಗಳು ಅನ್ನೋದಾದ್ರೆ, ಈಗ ಕರ್ನಾಟಕದಲ್ಲಿ ನಾವು ಕಣ್ಮುಂದೆ ನೋಡ್ತಾ ಇರುವಂತದ್ದು ಕಾಲರಾ. ಈ ಕಾಲರಾ ಅನ್ನೋದು ಸಾಂಕ್ರಾಮಿಕ ಕಾಯಿಲೆ ಕೂಡ ಹೌದು. ಇದನ್ನ ದೊಡ್ಡ ಮಟ್ಟದ ಕಾಯಿಲೆ ಅಂತ ಆಗಿನ ಕಾಲದಿಂದನೂ ಕರೀತಾ ಇದ್ರು. ಸುಮಾರು 300-350 ವರ್ಷಗಳ ಹಿಸ್ಟ್ರಿನೇ ಈ ಕಾಯಿಲೆಗಿದೆ. ಈ ಕರೋನಾ ಬಂದ್ರೆ ಹೇಗೆ ಲಕ್ಷಾಂತರ ಜನ ಸತ್ರೋ, ಅದೇ ರೀತಿ ಈ ಕಾಲರಾದಿಂದ ಕೂಡ ಲಕ್ಷಾಂತರ ಜನ ಸತ್ತಿದ್ದಾರೆ. ಅದರಲ್ಲಿ ಕಾಲರಾ ಬಗ್ಗೆ ಸಿಂಪಲ್ ಆಗಿ ನಾವು ಡೇಟಾ ನೋಡೋದಾದ್ರೆ, ವರ್ಷದಲ್ಲಿ ಏನಿಲ್ಲ ಅಂದ್ರೂ ನಮ್ಮ ಭೂಮಿ ಮೇಲಿರುವಂಥ ಜನಸಂಖ್ಯೆಯಲ್ಲಿ 40 ಲಕ್ಷ ಜನಕ್ಕೆ ಈ ಕಾಯಿಲೆ ಅನ್ನೋದು ಬರುತ್ತೆ. ಈ ಕಾಯಿಲೆ ಬರ್ತಾ ಇದ್ದಾಗೆ ನಾರ್ಮಲ್ ಆಗಿ ವಾಂತಿ, ಬೇದಿ, ಡಿಹೈಡ್ರೇಷನ್, ಬಾಡಿನಲ್ಲಿರುವಂಥ ನೀರಿನ ಅಂಶನೆಲ್ಲ ಎಳೆದಾಕುತ್ತೆ. ಇದನ್ನ ಎಳೆದಾಕೋದ್ರಿಂದ ಬಾಡಿ ಪೂರ್ತಿ ಸುಸ್ತಾಗುತ್ತೆ, ಓಡಾಡೋದಕ್ಕಾಗೋದಿಲ್ಲ, ಬಾಡಿನಲ್ಲಿ ಕಂಪ್ಲೀಟ್ ಆಗಿ ಶಕ್ತಿ ಹೊರಟೋಗುತ್ತೆ. ಆ ಥರ ಆಗ್ತಾ 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 ಇನ್ನ ಬಾಡಿನಲ್ಲಿರೋ ಶಕ್ತಿನೆಲ್ಲ ಕಳ್ಕೊಳ್ತಾ ಮನುಷ್ಯ ತನ್ನ ಜೀವನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಈ ಕಾಲರಾ ತಂದಿಡುತ್ತೆ. ಈ ಕಾಲರಾ ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಈಗ ಬೆಂಗಳೂರಲ್ಲಿ ಆಲ್ರೆಡಿ ತುಂಬಾ ಜನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಕಾರಣ ಬಂದು ಬಿಸಿ ಬೇಸಿಗೆ. ಜನ ಏನ್ ಮಾಡ್ತಾರೆ, ತಂಪಾಗಿ ಎಲ್ಲಾದ್ರೂ ಜ್ಯೂಸ್ ಕುಡಿಯೋಣ, ಇನ್ನ ರೋಡ್ ಸೈಡಲ್ಲಿ ಅದು ಇದು ಮಾರ್ತಾ ಇರ್ತಾರೆ, ತಣ್ಣಗಾಗ್ಲಿ ಅಂದ್ಬಿಟ್ಟು ಐಸ್ ಹಾಕಿಸ್ಕೊಂಡು ಕಬ್ಬಿನ ಹಾಲು ಕುಡಿಯೋದು, ಬೇರೆ ಬೇರೆದೆಲ್ಲ ಕುಡಿತಾ ಇರ್ತೀವಿ. ಇದರಿಂದ ಕೂಡ ಕಾಲರಾ ಅನ್ನೋದು ಬರುತ್ತೆ. ಇನ್ನ ಕಾಲರಾ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರಿ ಅಂತ ಕರ್ನಾಟಕದಲ್ಲಿ BBMP ಅವರು ಎಲ್ಲಾರನ್ನೂ ಎಚ್ಚರಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುಮಾರು ಒಂದು 5-6 ಕೇಸಸ್ ಆಗಿದೆ. ಇನ್ನು ರಾಮನಗರ, ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ತರ ಕೇಸಸ್ಗಳು ರಿಪೀಟ್ ಆಗ್ತಾನೆ ಇದೆ. ಕಾರಣ ಇಷ್ಟೇ, ಜನ ಈ ಬಿಸಿಲಿನ ದೇಗೆಯಿಂದ ಬಚಾವಾಗೋದಕ್ಕೆ ರೋಡ್ ಸೈಡಲ್ಲಿ ಮಾರ್ತಾ ಇರುವಂತ ತಂಪಾದ ಪಾನೀಯಗಳಿಗೆ ಮೊರೆ ಹೋಗ್ತಾರೆ. ಅದರಲ್ಲೂ ಕೆಲವಷ್ಟು ಕಡೆ ರಾಗಿ ಆಮ್ಲೆ ಅಂತ ಎಲ್ಲ ಮಾರ್ತಾ ಇದ್ದಾರೆ. ಶುದ್ಧವಾಗಿದ್ರೆ ಕುಡಿರಿ, ಆದರೆ ಅವ್ರು ಯಾವ ನೀರನ್ನ ಬಳಸ್ತಾ ಇದ್ದಾರೆ, ಆ ನೀರು ಎಷ್ಟು ಶುದ್ಧವಾಗಿದೆ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲೇಬೇಕು. ನಾವು 5 ನಿಮಿಷ ತಂಪಾಗಿರೋದಕ್ಕೆ ಕುಡಿಯೋ ನೀರಿನಿಂದ, ಕುಡಿಯೋ ಜ್ಯೂಸ್ನಿಂದ ನಮ್ಮ ದೇಹದ ಪರಿಸ್ಥಿತಿನೇ ಹಾಳಾಗೋ ಕ್ಷಣ ಬರ್ಬೋದು. ಅಂಥದ್ದು ಈಗ ಆಗ್ತಾ ಇದೆ. ನಾವಿಲ್ಲಿ ನೋಡ್ಬೋದು, ಈಗ ಆಲ್ರೆಡಿ ಎಷ್ಟೋ ಜನರಿಗೆ ಕಾಲರಾ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ ನಮ್ಮ BBMPನಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಅದು ಹೇಗೆ ಬರ್ತಾ ಇದೆ ಅಂತಲೂ ತಿಳಿಸ್ತಾರೆ. ಪ್ಲಸ್ ಕಾಲರಾ ಬಂದಿದ್ದ ತಕ್ಷಣ ಆದಷ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಕಾಲರಾ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ, ಅದಕ್ಕೆ ಉತ್ತರನೂ ಇವ್ರು ಕೊಟ್ಟಿದ್ದಾರೆ. ಕಾಲರಾ ಹೇಗೆ ಬರುತ್ತೆ ಅನ್ನೋದಾದ್ರೆ, ಕಂಟಿನ್ಯೂಸ್ ಆಗಿ ಲೂಸ್ ಮೋಷನ್, ಬೇದಿ ಅನ್ನೋದು ಆಗ್ತಾನೆ ಇರುತ್ತೆ. ಮನುಷ್ಯ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಸುಸ್ತಾಗ್ತಾ ಹೋಗ್ತಾನೆ. ಏನೇ ತಿಂದು ಅದನ್ನ ಸರ್ವೈವ್ ಮಾಡೋಣ ಅಂದ್ರೂ ವಾಮಿಟ್ ಅನ್ನೋದು ಶುರು ಆಗುತ್ತೆ. ಎಷ್ಟು ಕುಡಿದ್ರು, ಎಷ್ಟು ತಿಂದ್ರು ಸಾಕಾಗೋದಿಲ್ಲ. ಇಲ್ಲ ಲೂಸ್ ಮೋಷನ್, ಇಲ್ಲ ವಾಮಿಟ್ ಇಂದ ಎರಡೂ ಕೂಡ ಆಚೆ ಹೋಗ್ತಾ ಇರುತ್ತೆ. ಮನುಷ್ಯನ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಇದು ಕಾಲರಾದ ಒಂದು ಮುನ್ಸೂಚನೆ. ಅದಕ್ಕೆ ಇದು ಬರ್ತಾ ಇದ್ದಾಗೆ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಕೇಳಿದಾಗ ಡಾಕ್ಟ್ರು ಕೆಲವಷ್ಟು ಟೆಸ್ಟ್ಗಳನ್ನ ಹೇಳ್ತಾರೆ. ಆ ಟೆಸ್ಟ್ಗಳಲ್ಲಿ ಮಾತ್ರ ಇದು ಗೊತ್ತಾಗುತ್ತೆ ಬಂದಿದೆ ಇಲ್ಲ ಅನ್ನೋದು. ಈಗ ಕರೋನಾಗೆ ಯಾವ ರೀತಿ ಟೆಸ್ಟಸ್ ಇತ್ತು, ಅದೇ ರೀತಿ ಕಾಲರಾಗೂ ಕೂಡ ಕೆಲವಷ್ಟು ಟೆಸ್ಟ್ಗಳಿಂದ ಈ ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಕಾಲರಾ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ನಾವು ಸಾಮಾನ್ಯ ಲೂಸ್ ಮೋಷನ್ ಅದು ಇದು ಅನ್ಕೊಂಡು ಬಿಟ್ಬಿಡೋದಲ್ಲ. ಅದರಲ್ಲೂ ಮಕ್ಕಳಿಗೆ ಈ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಕಾರಣ ಬಂದು ಮಕ್ಕಳು ರೋಡ್ ಸೈಡ್ ಮಾರುವಂತ ಎಷ್ಟೋ ತಿಂಡಿಗಳನ್ನ ತಿಂತಾರೆ. ಈ ತಿಂಡಿಗಳಲ್ಲಿ ಏನಾಗುತ್ತೆ, ನೊಣಗಳು ಎಲ್ಲಂದ್ರಲ್ಲಿ ಕೂತಿರ್ತವೆ. ಆ ನೊಣಗಳು ಬಂದು ಈ ತಿಂಡಿ ಮೇಲೂ ಕೂತಿರ್ತವೆ. ಅದನ್ನ ತಿನ್ನೋದ್ರಿಂದ ಕೂಡ ಈ ಕಾಲರಾ ಅನ್ನೋದು ಜಾಸ್ತಿ ಆಗುತ್ತೆ. ನೊಣಗಳಿಂದ ಕಾಲರಾ ಅನ್ನೋದು ಹರಡ್ತಾ ಇದೆ. ಪ್ಲಸ್ ಕುಡಿಯೋ ನೀರು ಅಶುದ್ಧತೆಯಿಂದ ಹರಡ್ತಾ ಇದೆ. ಅದನ್ನು ಮೆನ್ಷನ್ ಮಾಡಿ ತೋರಿಸ್ತಾರೆ ನೋಡಿ. ಕಲುಷಿತ ಆಹಾರ ಸೇವನೆಯಿಂದ ದೂರ ಇರಿ ಆದಷ್ಟು. ವಾಂತಿ ಬೇದಿ ಕಾಣಿಸ್ಕೊಳ್ತಾ ಇದ್ದಂಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ರಸ್ತೆ ಬದಿ ಮಾರೋ ಅಂತ ಯಾವುದೇ ವಸ್ತು ಆದ್ರೂ ಶುಚಿತ್ವ ಇಲ್ಲ ಅಂದ್ರೆ ತಿನ್ನಕ್ ಹೋಗ್ಬೇಡಿ. ನಾವೀಗ ಎಲ್ಲೋ ಒಂದ್ ಕಡೆ ತಿಂತಾ ಇರ್ತೀವಿ, ಅದರಿಂದ ಒಂದು ಸ್ವಲ್ಪ ದೂರದಲ್ಲೇ, ಒಂದು 5 ಅಡಿ 10 ಅಡಿ ದೂರದಲ್ಲಿ ಮೋರಿ ಹರಿತಾ ಇರುತ್ತೆ. ಮೋರಿ ಪಕ್ಕದಲ್ಲಿ ನಿಂತ್ಕೊಂಡು ತಿಂತಾ ಇರ್ತೀವಿ. ಅಲ್ಲಿ ಇರೋಂತ ನೊಣಗಳು ಬಂದು ಇಲ್ಲಿ ಈ ತಿಂಡಿಗಳ ಮೇಲೆ ಕೂತಿರುತ್ತೆ. ಅದನ್ನೇ ಮಕ್ಕಳು ತಿಂತಾರೆ, ನಾವು ತಿಂತೀವಿ. ತಿಂದಿದ ತಕ್ಷಣ ಮನುಷ್ಯನಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಅನ್ಸ್ಬಿಡ್ಬೋದು, ಇಷ್ಟು ವರ್ಷದಿಂದ ತಿಂತಾ ಇದ್ದೀವಿ, ಅವಾಗಿಲ್ಲದೆ ಇರೋದು ಇವಾಗೇನು ಅಂತ. ಯಾವಾಗಲೂ ಒಂದು ಸಲ ಮಾತ್ರನೇ ಕಾಯಿಲೆಗಳು ಬರೋದು, ಯಾವಾಗಲೂ ಕಾಯಿಲೆಗಳು ಬರೋದಿಲ್ಲ. ಇದು ಸಾಂಕ್ರಾಮಿಕ ಆಗಿರೋದ್ರಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಕಾಲರಾ ಬಂದಿತ್ತು ಅಂದ್ರೆ ಆ ಮನುಷ್ಯ ಎಲ್ಲಾದ್ರೂ ಮಲ ಮೂತ್ರ ವಿಸರ್ಜನೆ ಮಾಡಿರ್ತಾರೆ. ಆ ಜಾಗದಲ್ಲಿ ಕೂತಿರುವಂತ ನೊಣಗಳು, ಬೇರೆ ಬೇರೆ ಕೀಟಗಳು ಬಂದು ಬೇರೆ ಫುಡ್ ಮೇಲೆ ಕೂತ್ಕೊಂಡ್ರೆ, ಅಂದ್ರೆ ನಾವು ತಿನ್ನುವಂತ ಫುಡ್ ಮೇಲೆ ಕೂತ್ಕೊಂಡ್ರೆ ಕಾಯಿಲೆಗಳು ಆಟೋಮೆಟಿಕಲಿ ಬಂದ್ಬಿಡುತ್ತೆ.
ಕೆಲವೊಂದು ಸಲ ಬೇರೆ ರೀತಿನೂ ಬರುತ್ತೆ. ಅದನ್ನು ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈಗ ರೋಡ್ ಸೈಡ್ ಹಣ್ಣು ಮಾರ್ತಾ ಇರ್ತಾರೆ, ಹಣ್ಣುಗಳನ್ನ ಮೇಲೆ ಬಂದು ಆ ಕೀಟಗಳು ಕೂತಿರುತ್ತೆ, ಹಣ್ಣನ್ನ ತಗೊಂಡ್ಬರ್ತೀವಿ ಮನೆಗೆ, ಅದನ್ನ ತೊಳಿದೇ ತಿನ್ನೋದ್ರಿಂದ ಕೂಡ ಈ ಕಾಲರ ಅನ್ನೋದು ಬರ್ಬೋದು. ಇನ್ನ ತರಕಾರಿಗಳು, ಎಷ್ಟೋ ತರಕಾರಿಗಳನ್ನ ನಾವು ತೊಳಿದೇ ತಿಂತೀವಿ, ಆ ತರಕಾರಿಗಳಿಂದನೂ ಈಗ ಕಾಲರ ಅನ್ನೋದು ಬರ್ಬೋದು. ಯಾವುದೇ ತರಕಾರಿ ಆಗ್ಲಿ ಉಪ್ಪು ನೀರಲ್ಲಿ ತೊಳಿರಿ ಇಲ್ಲ ಬಿಸಿ ನೀರಲ್ಲಿ ತೊಳಿರಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಈಗ ಕಾಲರ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕಾಲಜ್ಞಾನದಲ್ಲಿ ತಿಳಿಸಿದ್ರು ದೊಡ್ಡ ದೊಡ್ಡ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಜನ ಬಲಿಯಾಗ್ತಾರೆ ಅಂತ, ಅದು ಶುರುವಾಗಿದೆಯೇನೋ ಈಗ ಅನ್ನೋದಕ್ಕೆ. ಕಾಲರ ಅನ್ನೋದು ಎಲ್ಲೋ ಕಡಿಮೆ ಅನ್ನೋ ಕೇಸ್ಗಳಿತ್ತು, ಕರ್ನಾಟಕದಲ್ಲಿ ಕೇಳೇ ಇರಲಿಲ್ಲ ಬಿಡಿ. ಈಗ ಇತ್ತೀಚಿನ ದಿನಗಳಲ್ಲಿ ಇಂಥದ್ದು ಜಾಸ್ತಿ ಆಗ್ತಾ ಇದೆ. ಕಾರಣ ಶುದ್ಧವಾದ ನೀರು ಅನ್ನೋದು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಮೋರಿ ನೀರಲ್ಲಿ ಬೆಳೀತಾ ಇರುವಂತ ತರಕಾರಿಗಳು, ಅದೇ ಮೇನ್ ಕಾರಣ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ. ಇದ್ರ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಕಾಲರ ಯಾವಾಗ ಶುರುವಾಯಿತು, ಅದ್ರ ಹಿಸ್ಟ್ರಿ ಏನು ಅನ್ನೋದಾದ್ರೆ, ಕಾಲರ ಇವಾಗಿನ ಕಾಯಿಲೆ ಅಲ್ಲ. ಈ ಕಾಲರ ಅನ್ನೋದು ಸುಮಾರು 400 ವರ್ಷಗಳ ಮುಂಚೆ, ಅಂದ್ರೆ 1600 ಆಸ್ಪಾಸಿನಲ್ಲಿ ಈ ಕಾಲರ ಅನ್ನೋದು ಶುರುವಾಯಿತು. ಕಾಲರ ಬಂದು ಆಗ್ಲೂ ಕೂಡ ತುಂಬಾ ಜನ ಸತ್ತಿದ್ರು. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕೂಡ ಆಗ್ಲೇ ಕನ್ಸಿಡರ್ ಮಾಡಿದ್ರು. ಈಗಲೂ ಅದೇ, ಆ ಬ್ಯಾಕ್ಟೀರಿಯಾಗಳು ನಾವು ತಿನ್ನೋ ಆಹಾರದ ಮೇಲೆ ಬಂದು ಕುತ್ಕೊಳ್ಳೋದ್ರಿಂದ ಅದು ದೇಹದಲ್ಲಿ ಹೋಗಿ ಮನುಷ್ಯನ ಶಕ್ತಿನ ಕುಂದಿಸೋ ಕೆಲಸ ಮಾಡುತ್ತೆ. ಮನುಷ್ಯ ಏನೇ ತಿಂದ್ರು ಆಹಾರ ಪದಾರ್ಥಗಳಿಂದ ಮನುಷ್ಯನಿಗೆ ಶಕ್ತಿ ಅನ್ನೋದು ಬರುತ್ತೆ. ಆದರೆ ಇಲ್ಲೇನಾಗುತ್ತೆ, ಆ ಶಕ್ತಿ ದೇಹಕ್ಕೆ ಹೋಗೋದಕ್ಕೆ ಮುಂಚೆ ಡಿಹೈಡ್ರೇಷನ್ ರೂಪದಲ್ಲಿ, ಒಂದು ವಾಮಿಟ್ ರೂಪದಲ್ಲಿ ಆಚೆ ಬಂದಿರುತ್ತೆ, ಇನ್ನೊಂದು ಡಿಸೆಂಟ್ರಿ ಬೇದಿ ರೂಪದಲ್ಲಿ ಆಚೆ ಹೊರಟೋಗಿರುತ್ತೆ. ಟೋಟಲ್ ಆಗಿ ಮನುಷ್ಯನಿಗೆ ಶಕ್ತಿ ಸಿಗೋದಕ್ಕೆ ಮುಂಚೆನೆ ಆಹಾರ ಪದಾರ್ಥಗಳು ಆಚೆ ಹೊರಟೋಗಿರುತ್ತೆ. ಇದರಿಂದ ಮನುಷ್ಯನ ದೇಹಕ್ಕೆ ಶಕ್ತಿ ಅನ್ನೋದು ಸಿಗೋದಿಲ್ಲ. ಆದಷ್ಟು ಇಂಥ ಟೈಮ್ನಲ್ಲಿ ಜಾಸ್ತಿ ನೀರನ್ನ ಕುಡೀರಿ, ಜಾಸ್ತಿ ಫ್ಲೂಯಿಡ್ ಐಟಮ್ಸ್ ತಗೊಳ್ತಾ ಇರಿ, ಆಹಾರ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ತಿಂತಾ ಇರಿ ಅಂತಾನೆ ಹೇಳ್ತಾರೆ. ಜೊತೆಗೆ ಟ್ರೀಟ್ಮೆಂಟು ತುಂಬಾ ಮುಖ್ಯ. ಟ್ರೀಟ್ಮೆಂಟ್ ಇಲ್ಲದೆ ನಾವು ಸುಮ್ಮನೆ ಇದ್ಬಿಟ್ರೆ ಆಟೋಮೆಟಿಕಲಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸ್ಪ್ರೆಡ್ ಆದಾಗೆ ಜೀವಗಳನ್ನ ಕಳ್ಕೊಬೇಕಾಗತ್ತೆ. ಕಾಯಿಲೆ ಬಂದಿದ್ದ ತಕ್ಷಣ ಇದು ಯಾವ ಮಟ್ಟಕ್ಕೆ ಸ್ಪ್ರೆಡ್ ಆಗುತ್ತೆ ಅಂದರೆ 2 hours ಇಂದ 5 days ಒಳಗಡೆ ಮನುಷ್ಯನ ಜೀವ ಬೇಕಾದ್ರೂ ತೆಗೆದುಕೊಂಡ್ಬಿಡುತ್ತೆ. ಆ ಮಟ್ಟಕ್ಕೆ ಹೊರಟೋಗುತ್ತೆ ಈ ಕಾಯಿಲೆ ಅನ್ನೋದು. ಈಗ ಕರೋನಾ ಹೇಗೆ ಸ್ಪ್ರೆಡ್ ಆಗ್ತಾ ಇತ್ತು, ಒಂದು 10 to 15 days ಅಲ್ಲಿ ಮನುಷ್ಯ ಜೀವ ಕಳ್ಕೊಳ್ತಾ ಇದ್ದ, ಅದೇ ರೀತಿ 5 to 6 days ಅಲ್ಲಿ ಈ ಕಾಯಿಲೆ ಬಂದರೆ ಜೀವ ಕೂಡ ಹೊರಟೋಗುತ್ತೆ. ಅದರಲ್ಲಿ ಸಿಂಪ್ಟಮ್ಸ್ ಅನ್ನೋದು ಮೇಯ್ನ್ ಆಗಿ ಬಂದು ಡಯೇರಿಯಾ ಮತ್ತೆ ವಾಮಿಟಿಂಗ್. ಏನೇ ತಿಂದ್ರು ಏನೇ ಕುಡಿದ್ರು ಲೂಸ್ ಮೋಷನ್ ಅಲ್ಲಿ ಹೋಗುತ್ತೆ, ಇಲ್ಲ ಅಂದ್ರೆ ವಾಮಿಟಿಂಗ್ ಅಲ್ಲಿ ಆಚೆ ಹೊರಟೋಗುತ್ತೆ. ಇನ್ನೊಂದು, ಮನುಷ್ಯನ ದೇಹದೊಳಗೆ ಕೆಲವಷ್ಟು ಫ್ಲೂಯಿಡ್ಗಳು ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ ಈ ಕಾಲರ ಬ್ಯಾಕ್ಟೀರಿಯಾಗಳಿಂದ. ಆದಷ್ಟು ಇದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಮನೆಯಲ್ಲಿ ಇರೋರ್ಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಬೇಕಾದ್ರೆ ಆನ್ಲೈನಲ್ಲಿ ಹುಡುಕಿ ತಿಳ್ಕೊಬೋದು. ಇದರಲ್ಲಿ ಸಕ್ಸೆಸಬಿಲಿಟಿ ರೇಟ್ ಅನ್ನೋದು ತುಂಬಾ ಕಡಿಮೆ ಇದೆ. ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಕರೋನಾಗೆ ಯಾವ ಥರ ಜನ ಬಲಿಯಾದ್ರು ಅದೇ ರೀತಿ ಈ ಕಾಯಿಲೆಗೆ ಕೂಡ ಬಲಿ ಆಗ್ತಾರೆ. ಇದು ಕೂಡ ದೊಡ್ಡ ಮಟ್ಟದ ಸಾಂಕ್ರಾಮಿಕನೇ. ಸುಮಾರು 350-400 ವರ್ಷಗಳಿಂದ ಜನರನ್ನ ಬಲಿ ಪಡಿತಾನೆ ಇದೆ. ವರ್ಷಕ್ಕೆ ಏನಿಲ್ಲ ಅಂದ್ರೂ ಸುಮಾರು 1.5 ಲಕ್ಷ ಜನ ಅಂತೂ ಮಿನಿಮಮ್ ಸಾಯ್ತಾರೆ. ಈ ಕಾಯಿಲೆ 40 ಲಕ್ಷ ಜನಕ್ಕೆ ಬಂದೇ ಬರುತ್ತೆ ಆವರೇಜ್ ಆಗಿ, ಆದರೆ 1.5 ಲಕ್ಷ ಜನ ಸಾಯ್ತಾ ಇದ್ದಾರೆ. ಕಾರಣ, ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ವಾಸಿ ಆಗುತ್ತೆ. ಇಲ್ಲಿ ಟ್ರೀಟ್ಮೆಂಟ್ ಉದಾಸೀನ ಮಾಡಿದ್ರೆ ಜೀವ ಕಳ್ಕೊಬೇಕಾಗತ್ತೆ. ಇನ್ನು ಇದಕ್ಕೆ ಆಂಟಿಬಾಡೀಸ್ನು ಕೂಡ ಕೊಡ್ತಾರೆ, ಅದನ್ನು ತಗೋಬೇಕಾಗತ್ತೆ. ಪ್ಲಸ್ ಯಾವಾಗ ಕಾಲರ ಬಂದಿತ್ತು ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಸುಮಾರು 1617ರಿಂದ ಶುರುವಾದಂಥ ಈ ಕಾಯಿಲೆ 642ರಲ್ಲಿ ಒಂದ್ಸಲ ಕಾಣಿಸ್ಕೊಳ್ತು, 817ರಲ್ಲಿ ಕಾಣಿಸ್ಕೊಳ್ತು. ಇನ್ನು ಬೇರೆ ಬೇರೆ ಪೀರಿಯಡ್ ಅಲ್ಲಿ ಪೆಂಡಾಮಿಕ್ ಅಂತಾನೆ ಕರೆದ್ರು. ಕಾರಣ, ಈಗ ಕರೋನಾಗೆ ಯಾವ ರೀತಿ ಪೆಂಡಾಮಿಕ್ ಅಂದ್ರೋ ಅದೇ ರೀತಿ ಇದು ದೊಡ್ಡ ಮಟ್ಟದ ಸಾಂಕ್ರಾಮಿಕ ಕಾಯಿಲೆ ಅಂತಾನೆ ಕರೆದ್ರು. ಅದರಲ್ಲಿ ಒಂದೊಂದು ಟೈಮು ಎಷ್ಟೆಷ್ಟು ಜನ ಸತ್ರು ಅಂತಾನು ತೋರಿಸ್ತಾ ಇದ್ದಾರೆ. ರಷ್ಯಾದಲ್ಲಿ 1847 ಇಂದ 1851 ಒಳಗಡೆನೆ ಸುಮಾರು 10 ಲಕ್ಷ ಜನ ಈ ಕಾಯಿಲೆಗೆ ಸತ್ತಿದ್ರು. ಇನ್ನು ಅಮೆರಿಕಾದಲ್ಲೂ ಕೂಡ 1.5 ಲಕ್ಷ ಜನ ಸತ್ತಿದ್ರು. ಇನ್ನು 1900ರಿಂದ 1920 ಒಳಗಡೆ ನಮ್ಮ ಭಾರತ ದೇಶದಲ್ಲಿ 8 ಮಿಲಿಯನ್ ಪೀಪಲ್ಸ್ ಇದಕ್ಕೆ ಸತ್ತಿದ್ರು. 8 ಮಿಲಿಯನ್ ಅಂದರೆ 80 ಲಕ್ಷ ಜನ ಈ ಕಾಯಿಲೆಗೆ ತುತ್ತಾಗಿದ್ರು. ಆ ಡೀಟೇಲ್ಸ್ ಎಲ್ಲ ನಿಮಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ, ನೀವು ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಕಾಯಿಲೆ ಬಂದು ಇಷ್ಟೊಂದು ಜನ ಆಗಿನ ಕಾಲದಲ್ಲೂ ಸತ್ತಿದ್ರು. ಅದೇ ರೀತಿಯಾದಂಥ ಕಾಯಿಲೆ ಈಗ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ. ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ. ಮಕ್ಕಳಿಗೆ ಮೇಯ್ನ್ ಆಗಿ ಆಚೆ ರೋಡ್ ಸೈಡಲ್ಲಿ ಮಾರೋ ಅಂಥದ್ದನ್ನ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಇನ್ನು ಆದಷ್ಟು ಶುದ್ಧವಾದ ನೀರನ್ನು ಬಳಸಿ. ಈ ನೀರಿನಿಂದ ಹರಡುವಂಥದ್ದೇ ಈ ಕಾಲರ ಅನ್ನೋ ಕಾಯಿಲೆ. ಇನ್ನು
ಆಚೆ ರೋಡ್ ಸೈಡ್ ಮಾರುವಂಥ ತಿಂಡಿಗಳಿಂದ, ಈ ನೊಣಗಳು ಕೂತಿರುವಂಥ ತಿಂಡಿಗಳಿಂದ ಹರಡುವಂಥ ಕಾಯಿಲೆ ಈ ಕಾಲರಾ ಆಗಿರೋದ್ರಿಂದ ಅಂಥದ್ದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಕಾಲರಾಗೆ ಬರ್ತಾ ಇದ್ದಾಗೆ ಆದಷ್ಟು ಮಕ್ಕಳಿಗೆ ಲೂಸ್ ಮೋಷನ್, ವಾಮಿಟಿಂಗ್ ಆಗ್ತಾ ಇದೆ ಅಂದರೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ. ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಮನೆ ಮಂದಿಯವರೆಲ್ಲ ಇದಕ್ಕೆ ಒದ್ದಾಡಬೇಕಾಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು, ಉದಾಸೀನ ಮಾಡಿದ್ರೆ ಪ್ರಾಣ ಕಳ್ಕೊಬೇಕಾದಂಥ ಪರಿಸ್ಥಿತಿ ಕಾಲರಾ ಅನ್ನೋದು ಅವಾಗಿಂದ ಇದೆ. ಇವಾಗೇ ಸ್ಪೆಷಲ್ ಅಲ್ಲ, ಬಿಡಿ ಅಂತ ಬಿಟ್ಬಿಟ್ರೆ ಪ್ರಾಣ ಹೋಗೋ ಪರಿಸ್ಥಿತಿ ಬರುತ್ತೆ. ಕರೋನಾಗಿಂತ ಒಂದು ಪಟ್ಟು ಜಾಸ್ತಿ ಪ್ರಾಣಗಳನ್ನ ಬಲಿ ತಗೊಂಡಿತ್ತು ಈ ಕಾಲರಾ ಅನ್ನೋದು. ಮತ್ತೆ ಅದಾಗಬಾರ್ದು ಅಂದರೆ ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ. ಇದೇ ರೀತಿ ಆದಷ್ಟು ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ತಾ ಇರೋಣ, ನಾಲೆಡ್ಜ್ ತಿಳಿಸೋ ಕೆಲಸ ಮಾಡ್ತಾ ಇರೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.